ಅಣ್ಣ ನಿಲ್ಸೋಣ ಅಲ್ಲಿ ಸೈಡಲ್ಲಿ ಸರ್ ಬೇರಾಟದಲ್ಲಿ ಸುಮಾರು 16-18 ಜನ ಕೂರ್ತಾರೆ. ಯಾರೋ ನನ್ನಂತವನೇ ಬಂದು ಗುದ್ದಿದ್ರೆ ಏನು ಸರ್ ಪರಿಸ್ಥಿತಿ? ಮುಂದಿನ ಭವಿಷ್ಯ ಸರ್ ಇವೆಲ್ಲ. ನಾವು ಇವನ್ ಕಾಪಾಡಬೇಕು. ಅಣ್ಣ ನಿಲ್ಸೋಣ ಅಲ್ಲಿ ಸೈಡಲ್ಲಿ ನಿಲ್ಸೋಣ ಸೈಡಲ್ಲಿ. ಇಷ್ಟು ಜನ ಹುಡುಗರು ಹಾಕೊಂಡು ಹೋಗ್ತಾ ಇದ್ದೀರ. ಏನು ಮೇಡಮ್ ಇದು? ಕುರಿ ತುಂಬ ತುಂಬಿದ್ರಲ್ಲ ಮೇಡಮ್, ಈ ಬ್ಯಾಗ್ಸ್ ಏನು ಎಲ್ಲಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವ್ಳ ಜೀವ ರಕ್ಷಣೆ ಕೂಡ ಯಾರು? ಯಾವ ಸ್ಕೂಲ್ ನಿಮ್ಮದು? ಮಾಕಾಂಸ್ ಮಾಕಾಂಸ್ ಎಲ್ಲಿ? ಬೆಂಗಳೂರು ರೋಡು. ಇಲ್ಲ ಮೇಡಮ್, ನೀವು ಒಬ್ಬ ಟೀಚರ್ ಆಗಿ ಅಲ್ಲ ಸರ್, ಹೇಳಿ. ಈಗ ಹಳ್ಳಿಯಿಂದ ಬರ್ತಿದ್ದಾರೆ ಮೇಲೆ ಒಬ್ಬರು ಕೂತಿದ್ದೀವಿ ಚಿಕ್ಕ ಮಗು. ಬೇರೆ ಆಟದಲ್ಲೆಲ್ಲ ಇದಕ್ಕಿಂತ ಜಾಸ್ತಿ ಮಂದಿ ಸರ್ ಬೇರಾಟದಲ್ಲಿ ಸುಮಾರು 16-18 ಜನ ಕೂರ್ತಾರೆ. ನಾವು ಏನು ಗೊತ್ತಾ ಇವ್ರಿಬ್ಬರು ಎಕ್ಸೆಸ್ ಎಮ್ಮೆ ಪಡ್ತಾ ಇದ್ದೀರಾ ಇವಾಗ? ಇಲ್ಲ ಸರ್, ಎಮ್ಮೆ ಪಡ್ತಿಲ್ಲ. ಇವರು ಎಕ್ಸೆಸ್ ಏನೋ ಆಟೋ ಇಲ್ಲ ಅಂತೆ. ಆಟೋ ಇಲ್ಲದ ಕಾರಣಕ್ಕೆ ಇವರು 3, 1, 2, 3 ಬರೀ 8 ಜನ. ನೋಡಿ ಅವ್ನು ಎಲ್ಲಿ ಕೂತಿದ್ದೆ? ಇಲ್ಲ ಸರ್, ಬಾಕ್ಸ್ ಇದೆ. ಅವ್ನು ನಾನು ಕೂರಿಸಿದ್ದೀರಾ? ಬ್ಯಾಗ್ಗಳು ಇಷ್ಟು ಅಗಲ ಇದೆ, ಇಷ್ಟು ಲೋಡ್ ಇಲ್ಲ ಸರ್, ಬರೀ 8 ಜನ ನಾವು. ಸರ್ ಕೇಳಿ, ಇಷ್ಟು ಲೋಡ್ ಹಾಕೊಂಡು ನೀವು ಹೋಗ್ತಾ ಇದ್ದೀರಾ? ಯೋಚನೆ ಮಾಡಿ ಸರ್. ಎಲ್ಲ ಕರೆಕ್ಟ್. ನಿಮ್ಮ ಮಕ್ಕಳು ಇವಾಗ ಯಾರ್ದು ತಂದೆ ತಾಯಿಗಳ ಮಕ್ಕಳು ಇವು ಅಲ್ವಾ? ನೀವು ಹೈವೇಲಿ ಏನು ಸ್ಪೀಡಲ್ಲಿ ಬರ್ತಾ ಇದ್ದೀರಾ ಗೊತ್ತಾ? ನೀವು ನಾನು ಆ ಬ್ರಿಡ್ಜಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸರಿ ನೋಡೋಣ ಯಾವ ಥರ ಹೋಗ್ತಾರೆ ಅಂತ. ಅದಕ್ಕೆ ನಾನು ಮಾತಾಡ್ತಿಲ್ಲ ಅಲ್ಲಿ. ಇಲ್ಲ ಸರ್, 3 ಎಕ್ಸೆಸ್, 1, 2, 3 ಎಕ್ಸಸ್ ಬಿಡಿ ಸರ್. ಸರ್ ಅಪಘಾತ ಹೆಂಗಾಗುತ್ತೆ ಹೇಳಿ? ಹೌದು ಹೌದು. ಯಾಕಂದರೆ ಭವಿಷ್ಯ ಅವುಗಳದು. ಹೌದು. ನಾಳೆ ದಿನ ಹೆಚ್ಚು ಕಡಿಮೆ ಆಯಿತು ಅಂದರೆ ಎಲ್ಲರೂ ಹೊಣೆಗಾರರೇ. ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಸರ್? ಆಗಿದೆ ಸರ್, ಆಗಿದೆ, ಖಂಡಿತ ಆಗಿದೆ. ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ನೀವು ಈ ಸ್ಪೀಡಲ್ಲಿ ಈ ಥರ ಬ್ಯಾಗ್ಸು ನೋಡಿ, ಯಾವುದೋ ಒಂದು ಗಾಡಿ ಯಾರೋ ನನ್ನಂತವನೇ ಬಂದು ಗುದ್ದಿದ್ರೆ ಏನು ಸರ್ ಪರಿಸ್ಥಿತಿ? ಇಲ್ಲ ಸರ್, 7 ಜನ ಇರೋದು ಸರ್, 7 ಜನ. ಸರ್ ನಿಮಗೆ ಇವರು ನಿಮ್ಮ ಹೆಸರೇನು? ತಿಮ್ಮರಾಜು ಸಾಹೇಬ್ರೆ, RTO ರೂಲ್ಸ್ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಎಷ್ಟು ಜನ ತುಂಬಿಸಿದ್ರಿ? ಇಲ್ಲ ಸರ್, 6 ಜನ, 7 ಜನ ಅಲ್ವಾ ಸರ್? ನೀವು 7 ಜನ ಕರ್ಕೊಂಡು ಹೋಗೋದೇ ತಪ್ಪು, ಅದರಲ್ಲೂ ಇಷ್ಟು ಜನ ತುಂಬಿಸಿದ್ರಿ. ಸರಿನಾ ಸರ್? ಇಲ್ಲ ಸರ್, ನಿಮ್ಮ ಮಕ್ಕಳು ಹಿಂಗೆ ಅಲ್ವಾ ಸರ್? ನನ್ನ ಮಕ್ಕಳು ಹಿಂಗೆ ಅಲ್ವಾ ಸರ್? ಮೇಡಮ್ ಮಕ್ಕಳು ಹಂಗೆ ಅಲ್ವಾ ಸರ್? ಹಿಂಗೆ ನಿಮ್ಮ ಸ್ಕೂಲಿಂದ ಹೆಂಗೆ ಕಳಿಸ್ತಾರೆ ಕಡಿಮೆ ಇದ್ದಾರೆ ಸರ್? ಕಡಿಮೆ ಇರೋದು ಬಿಡಿ ಸರ್, ಇವಾಗ ಇರೋದನ್ನು ಹೇಳಿ ಸರ್. ಹೌದು, ತಂದೆ ತಾಯಿಗಳು ಅನುಕೂಲ ಆಗಲಿ, 100 ರೂಪಾಯಿ ಉಳಿಲಿ ಅಂತ ಅವ್ರೇನೋ ಹಾಕಿ ಕಳಿಸ್ಬಿಡ್ತಾರೆ ಕುರಿಗಳು ತಿಂದಂಗೆ ತುಂಬಿ. ಆ 100 ರೂಪಾಯಿ ಉಳ್ಸೋಕೆ ಹೋಗಿ ಜೀವಗಳು ಹೋದ್ರೆ ಯಾರು ಸರ್ ಕೊಡೋದು? ಯಾರು ಕೊಡ್ತಾರೆ ಹೇಳಿ ಸರ್? ಯಾರ ಕೈಲಾದ್ರೆ ಆಗುತ್ತಾ? ಹಾಕಲ್ಲ ಅಂತಲ್ಲ ಸರ್. ನೀವು ಇವಾಗ ಹಾಕೊಂಬಂದು ಹಾಕಲ್ಲ ಅಂದ್ರೆ ಏನರ್ಥ ಸಾರ್? ಬಿಡಿ, ಇವಾಗ ಹಾಕೊಂಬಂದಿದ್ರೆ ತಾನೆ, ಇವಾಗ ಕರ್ಕೊಂಬಂದಿದ್ರೆ ತಾನೆ. ಅಪಘಾತ ಇವತ್ತೇ ನಡೀತದೆ ನಾಳೆ ನಡೀತದೆ ಅಂತ ಗೊತ್ತಾ ಯಾರಿಗಾದ್ರು? ಗೊತ್ತಾಗಲ್ಲ, ಯಾರು ಗೊತ್ತಾಗಲ್ಲ. ಮುಂದಿನ ಭವಿಷ್ಯ ಸರ್ ಇವೆಲ್ಲ. ನಾವು ಇವನ್ ಕಾಪಾಡಬೇಕು. ಹೆಚ್ಚು ಕಡಿಮೆ ಆದ್ರೆ ಏನು ಸರ್ ಮಾಡೋಕ್ಕಾಗುತ್ತೆ? ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ? ಮೇಡಮ್ ಕೈಲಿ ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಸ್ಕೂಲವ್ರು ಏನು ಮಾಡೋಕ್ಕಾಗುತ್ತೆ? ಏನು ಮೇಡಮ್, ಮ್ಯಾನೇಜ್ಮೆಂಟ್ ಅವ್ರು ಬುದ್ಧಿ ಇಲ್ವಾ? ಹೌದು ಮೇಡಮ್, ಪಾಪ. ಮತ್ತೆ ಓದ್ತಾ ಕಲ್ಸಿರೋ ಮಕ್ಳು ಏನಾದ್ರು ಆದರೆ ಏನು ಕತೆ? ಎಲ್ಲ ಅಷ್ಟೇ ಸರ್. ಆಕ್ಸಿಡೆಂಟ್ ಯಾರಾದ್ರು ಫೋನ್ ಮಾಡಿ ಹೇಳ್ತಾರಾ? ಅಲ್ಲಿ ನೋಡಿ ಸರ್, ಎಲ್ಲ ಆಟಗಳು ಅಷ್ಟೇ. ಎಲ್ಲ ಅಷ್ಟೇ ಸರ್, ಖಂಡಿತ. ಏನಿದೆ ಕತೆ ಮೇಡಮ್ ಇದು? ಅವು ಕುರಿಗಳ ಹುಡುಗರ ಮನುಷ್ಯರ ಏನು ಮೇಡಮ್? ಮೇಡಮ್ ನೀವು ಎಮ್ಮೆ ಪಡ್ತಾ ಇದ್ದೀರ ಅಷ್ಟೇ. ಇದನ್ನ ನೋಡಿ, ಎಲ್ಲ ಆಟೋಗಳು ಹಂಗೆ ತುಂಬ್ಕೊಂಡು ಹೋಗ್ತಿರಲ್ಲ, ಹೆಂಗೆ ಹಿಂಗಾದ್ರೆ? ನಮ್ಗೆ ಇರೋದು ಹೇಳೋದಲ್ಲ ಮೇಡಮ್, ಬದಲಾಗಿ ದಯವಿಟ್ಟು. ಇದೆಲ್ಲ ಇದು ಸಿಸ್ಟಮ್ ಇದೆಲ್ಲ ತುಂಬ ತಪ್ಪು ಅಣ್ಣ. ಹೇಳಿ ಅಣ್ಣ, ಹೇಳಿ ಸರ್. ಇರಲಿ ಸರ್, ಮಾಡಬೇಡಿ. ಓಕೆ, ಖಂಡಿತ ಆಯ್ತಾ? ನಿಮ್ಮ 1 ರೂಪಾಯಿ ದುಡಿಮೆಗೆ ಇಲ್ಲ ಸರ್, ಯಾವುದೋ ಭವಿಷ್ಯನ ಹಾಳು ಮಾಡಬೇಡಿ ಓಕೆ, ದಯವಿಟ್ಟು.